ವೆಲ್ಕಮ್ ಬ್ಯಾಕ್. ಮೊಹಮ್ಮದ್ ಆರಿಫ್ ಹಮ್ರಾಜ್ ವರ್ಷಿತ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರನ್ನ ವಿಚಾರಣೆ ಮಾಡಿದಷ್ಟು ಕೂಡ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಹೊರಗಡೆ ಬರ್ತಾ ಇದೆ. ಶಂಕಿತ ಉಗ್ರರ ಸ್ಫೋಟಕ ರಹಸ್ಯ ಹೊರಗಡೆ ಬರ್ತಾ ಇದೆ. ಇಬ್ಬರ ವಿಚಾರಣೆ ವೇಳೆ ಸ್ಫೋಟಕ ಅಂಶ ಬಯಲಿಗೆ ಬಂದಿದೆ. ಎರಡು ನಿಷೇಧಿತ ಸಂಘಟನೆಗಳ ಜೊತೆ ಸಂಪರ್ಕ ಮಾತ್ರ ಅಲ್ಲ, ವಿದೇಶಿ ಹ್ಯಾಂಡ್ಲರ್ಗಳ ಗ್ರೂಪ್ನಲ್ಲಿ ಸೇರಿದಂತ ಶಂಕಿತ ಉಗ್ರರು, ಟೆಲಿಗ್ರಾಂನಲ್ಲಿ ಸ್ಥಾಪಿತವಾಗಿದ್ದಂತ ವಿದೇಶಿ ಹ್ಯಾಂಡ್ಲರ್ಸ್ ಗ್ರೂಪ್, ಯುವಕರನ್ನ ಅಫ್ಘಾನಿಸ್ತಾನಕ್ಕೆ ಕಳಿಸಲಿಕ್ಕೆ ಹ್ಯಾಂಡ್ಲರ್ಸ್ಗಳ ಜೊತೆ ಸಂಪರ್ಕವನ್ನ ಮಾಡಲಾಗಿತ್ತು. ಫಂಡ್ ಕಲೆಕ್ಷನ್ ಮಾಡಿ ವಿದೇಶಿ ಮೂಲದ ಹ್ಯಾಂಡ್ಲರ್ಸ್ಗೆ ವರ್ಗಾವಣೆಯನ್ನ ಮಾಡಲಾಗಿತ್ತು. ಎನ್ಐಎ ತನಿಖೆ ವೇಳೆ ಇಬ್ಬರು ಶಂಕಿತ ಉಗ್ರರ ಮಾಸ್ಟರ್ ಪ್ಲಾನ್ ಬೆಳಕಿಗೆ ಬಂದಿದೆ. ಶಂಕಿತರ ಮೇಲೆ ಹಲವು ಸಾಕ್ಷ್ಯಗಳನ್ನ ಸಂಗ್ರಹಿಸ್ತಾ ಇದೆ ಎನ್ಐಎ ಟೀಮ್. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಶಂಕಿತ ಉಗ್ರರನ್ನ ವಿಚಾರಣೆ ಮಾಡಿದಷ್ಟು ಕೂಡ ಸಾಕಷ್ಟು ಸ್ಫೋಟಕ ರಹಸ್ಯಗಳು ಹೊರಗಡೆ ಬರ್ತಾ ಇರುವಂತದನ್ನ ನೋಡ್ತಾ ಇದ್ದೀವಿ. ಏನೇನೆಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ? ಪೃಥ್ವಿ, ಏನು ಫೆಬ್ರವರಿ 11ನೇ ತಾರೀಕು ಬೆಂಗಳೂರಿನಲ್ಲಿ ಎನ್ಐಎ ಅಧಿಕಾರಿಗಳು ಒಂದು ದಾಳಿಯನ್ನ ಮಾಡಿದ್ರು. ತಣಿಸಂದ್ರದ ಮಂಜುನಾಥ್ ನಗರದಲ್ಲಿ ಮೊಹಮ್ಮದ್ ಆರಿಫ್ ಎಂಬಾತನನ್ನ ಎನ್ಐಎ ಅಧಿಕಾರಿಗಳು ಬಂಧನ ಮಾಡಿ ವಿಚಾರಣೆ ಮಾಡಿದಾಗ ಆತನಿಂದ ಸಾಕಷ್ಟು ಮಾಹಿತಿಗಳು ಈಗ ಹೊರಗಡೆ ಬರ್ತಾ ಇರುತ್ತದೆ. ಅದರಲ್ಲಿ ಪ್ರಮುಖವಾಗಿ ಏನು ಮೊಹಮ್ಮದ್ ಆರಿಫ್ ಮತ್ತೆ ಮುಂಬೈನಲ್ಲಿ ಸೆರೆ ಸಿಕ್ಕಿದಂತ ಒಬ್ಬ ಹಮ್ರಾಜ್ ವರ್ಷಿತ್ ಎಂಬಾತ ಏನಿದ್ದಾರೆ, ಇಬ್ರು ಸಹ ಒಂದು ವಿದೇಶಿ ಹ್ಯಾಂಡ್ಲರ್ಗಳ ಒಂದು ಸಂಪರ್ಕದಲ್ಲಿ ಇದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ. ಏನು ವಿದೇಶದಲ್ಲಿ ಒಂದು ಟೆಲಿಗ್ರಾಮ್ನಲ್ಲಿ ಒಂದು ಗ್ರೂಪ್ ಅನ್ನು ಮಾಡ್ಕೊಳ್ತಾರೆ. ಆ ಒಂದು ಗ್ರೂಪ್ ನಲ್ಲಿ ಇಬ್ರು ಸಹ ಒಂದು ಜಾಯಿನ್ ಆಗಿದ್ರು. ಅದರಲ್ಲಿ ಇವರು ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ರು ಅಂತೇಳಿ ಈಗ ಗೊತ್ತಾಗಿರೋದು. ಮತ್ತೆ ಇದೇ ವೇಳೆ ಏನು ಭಾರತದಿಂದ ಫಂಡ್ ಅನ್ನ ಕಲೆಕ್ಟ್ ಮಾಡಿ ಅದನ್ನ ವಿದೇಶಿ ಹ್ಯಾಂಡ್ಲರ್ಗೆ ವರ್ಗಾವಣೆ ಮಾಡ್ತಾ ಇದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ. ಮತ್ತೆ ಈಗಾಗಲೇ ಏನು ಅಲ್ ಖೈದಾ ಮತ್ತೆ ಏನು ಮತ್ತೊಂದು ತೆಹರಾನ್ ಈ ತಾಲಿಬಾನ್ ಪಾಕಿಸ್ತಾನ ಎಂಬ ಒಂದು ಸಂಘಟನೆ ಇದೆ. ಈ ಎರಡೂ ಸಂಘಟನೆಗಳ ಜೊತೆ ಇಬ್ರು ಸಹ ಒಂದು ನೇರವಾಗಿ ಸಂಪರ್ಕವನ್ನು ಇಟ್ಕೊಂಡಿರ್ತಾರೆ. ಅವ್ರ ಜೊತೆ ಏನು ಒಳಸಂಚನ ರೂಪಿಸಿ ಯುವಕರನ್ನ ಅಲ್ಲಿಗೆ ನೇಮಕ ಮಾಡೋದು, ಮತ್ತೆ ಅವ್ರ ಜೊತೆ ಒಂದು ಅಫ್ಘಾನಿಸ್ತಾನಕ್ಕೆ ಒಂದು ತರಬೇತಿಗೆ ಕಳಿಸ್ಕೊಡುವಂಥದ್ದು, ಈ ಎಲ್ಲಾ ಪ್ರಕ್ರಿಯೆಗಳನ್ನ ಬೆಂಗಳೂರಿನಿಂದಲೇ ಮಾಡ್ತಾ ಇದ್ರು ಅಂತ ಈಗ ಗೊತ್ತಾಗಿರುವಂತದ್ದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಫಂಡ್ ಇರಬಹುದು, ಮತ್ತೆ ಬೇರೆ ಬೇರೆ ಒಂದು ಕಾರ್ಯಚಟುವಟಿಕೆಗೆ ಬೇಕಾದ ಒಂದು ಅಗತ್ಯ ವಸ್ತುಗಳನ್ನ ಇವರು ಇಲ್ಲಿಂದ ಸರಬರಾಜು ಮಾಡ್ತಾ ಇದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ. ಮತ್ತೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ಈ ಇಬ್ಬರನ್ನ ಹೆಚ್ಚಿನ ವಿಚಾರಣೆ ಮಾಡಿದ್ದಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಬ್ಯಾಂಕ್ ಖಾತೆಗಳಿರ್ಬೋದು, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ಮಾಡಿರುವಂತಹ ಚಾಟಿಂಗ್ಸ್, ಮತ್ತೆ ಇವರು ಭಾಗಿಯಾಗಿರುವಂತಹ ಗ್ರೂಪ್ಗಳ ಬಗ್ಗೆ ಒಂದು ತನಿಖೆಯನ್ನ ಈಗ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪೃಥ್ವಿ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.